ಸ್ವಾಭಿಮಾನಿ ಜನತಾ ಪಕ್ಷದಿಂದ ಧರ್ಮಸ್ಥಳ ಚಲೋ ಕೈಗೊಳ್ಳಲಾಗಿದೆ. ಕೋಲಾರದ ಮಾಲೂರಿನಿಂದ ಧರ್ಮಸ್ಥಳ ಚಲೋವನ್ನು ಕೈಗೊಂಡಿದ್ದಾರೆ. 50ಕ್ಕೂ ಹೆಚ್ಚು ಬಸ್ಗಳಲ್ಲಿ ಹೋರಾಟಕ್ಕೆ ನೂರಾರು ಭಕ್ತರು ಹೊರಟಿದ್ದಾರೆ. ಓಡಿ ವಿಜಯ್ ಕುಮಾರ್ ಅವರೊಂದು ನೇತೃತ್ವದಲ್ಲಿ 50ಗಳ ಬಸ್ಗಳ ಮೂಲಕ ಬೃಹತ್ ಚಲೋವನ್ನು ಕೈಗೊಂಡಿದ್ದಾರೆ. ಧರ್ಮ ರಕ್ಷಣೆಗಾಗಿ ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ ಭಕ್ತರು ಅಪಾರ ಸಂಖ್ಯೆಯಲ್ಲಿ. ಮಾಲೂರಿನಿಂದ ಧರ್ಮಸ್ಥಳಕ್ಕೆ ಹೊರಟಿರೋದು ನೂರಾರು ಭಕ್ತರಿಂದ ಧರ್ಮಸ್ಥಳ ಚಲೋವನ್ನು ಕೈಗೊಂಡಿದ್ದಾರೆ. ಧರ್ಮಸ್ಥಳದ ಪಾವಿತ್ರತೆ ಹಾಳು ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಇವತ್ತು ಏನು ಧರ್ಮಸ್ಥಳ ಭಕ್ತಾದಿಗಳು ಮತ್ತೆ ಏನು ಸ್ವಾಭಿಮಾನ ಜನತಾದಳದ ಏನು ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದು ಏನು ಮಾಲೂರಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಹೋಗ್ತಾ ಇರುತ್ತದೆ. ನಾನು ಇವತ್ತು ಅಲ್ಲೇ ಇದ್ದೇನೆ. ದೃಶ್ಯ ನೋಡೋದಾದ್ರೆ ಇದು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಜನರು ಬಸ್ಸುಗಳ ಸಮೇತ ಮಾಲೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದು. ಏನು ಸುಮಾರು 60ಕ್ಕೂ ಹೆಚ್ಚು ಬಸ್ಸುಗಳು ಇವತ್ತು ಏನು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇರುವಂತದ್ದು. ಏನು ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರವನ್ನು ಏನು ವಿರೋಧಿಸಿ ಇವತ್ತು ಏನು ಸ್ವಾಭಿಮಾನ ಜನತಾದಳದ ಅಧ್ಯಕ್ಷರಾದಂತಹ ಓಡಿ ವಿಜಯ್ ಕುಮಾರ್ ನೇತೃತ್ವದಲ್ಲಿ ಇವತ್ತು ಏನು ಬೃಹತ್ ಸಂಖ್ಯೆಯಲ್ಲಿ ಇವತ್ತು ಏನು ಜನರಾಗಬಹುದು ಮತ್ತೆ ಭಕ್ತಾದಿಗಳಾಗಬಹುದು ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಏನು ಧರ್ಮವನ್ನು ರಕ್ಷಿಸುವಂತಹ ಕಾರ್ಯಕ್ಕೆ ಇವತ್ತು ಏನು ಹೋಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ನೋಡ್ತಾ ಇರುವಂತದ್ದು ನೋಡುವುದು ಮಾಲೂರಿನ ಸಹಸ್ರಾರು ಸಂಖ್ಯೆಯ ಇವತ್ತು ಭಕ್ತಾದಿಗಳು ಇವತ್ತು ಬಸ್ನಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಸ್ವಾಭಿಮಾನದ ಅಧ್ಯಕ್ಷರಾದಂತಹ ಅಂದ್ರೆ ಸ್ವಾಭಿಮಾನ ಜನತಾದಳದ ಅಧ್ಯಕ್ಷರಾದಂತಹ ಓಡಿ ವಿಜಯ್ ಕುಮಾರ್ ಅವರು ಇದ್ದಾರೆ. ಅವ್ರು ಮಾತಾಡ್ತೀನಿ. ಸರ್, ಏನು ಸಂದೇಶ ಸರ್ ಅಲ್ಲಿ ಹೊರಟಿದ್ವಿ ಸರ್ ಇವತ್ತು ಅಂತ? ಇವತ್ತು ನಮ್ಮ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಹಿಂದೂ ಧರ್ಮ ನಮ್ಮ ಧರ್ಮವನ್ನು ಉಳಿಸುವಂತ ಕೆಲಸ ನಮ್ಮೆಲ್ಲರ ಹೊಣೆ. ಆ ಉದ್ದೇಶಕ್ಕೋಸ್ಕರ ನಾವು ಧರ್ಮಸ್ಥಳಕ್ಕೆ ನಾವು ನಮ್ಮ ಮಾಲೂರು ತಾಲೂಕಿನ ಜನರು ಎಲ್ಲ ಭಕ್ತಾದಿಗಳೆಲ್ಲರೂ ಹೋಗ್ತಾ ಇದೀವಿ. ಏನೇ ದೇವಸ್ಥಾನದ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ನಮ್ಮ ಧರ್ಮ ಆಗಿರೋದ್ರಿಂದ ನಾವೆಲ್ಲ ಧರ್ಮಸ್ಥಳದ ಪ್ರಸಾದ ತಿಂದಿರೋಂಥವ್ರು. ನಮ್ಮ ತಂದೆ ತಾಯಿ ಮುತ್ತಾತರು ಕೂಡ ಕಾಲದಿಂದ ನಾವು ಧರ್ಮಸ್ಥಳದಿಂದ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀವಿ. ಇವತ್ತು ನಮ್ಮ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರೆ ನಾವು ಸುಮ್ಮನೆ ನೋಡ್ಕೊಂಡಿರೋದಕ್ಕಾಗಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಧರ್ಮಸ್ಥಳವನ್ನ ರಕ್ಷಣೆ ಮಾಡುವಂತ ಉದ್ದೇಶದಲ್ಲಿ ನಾವು ಧರ್ಮಸ್ಥಳದ ಪರವಾಗಿ ಇದ್ದೀವಿ ಅನ್ನೋ ಒಂದು ಸಂದೇಶ ಸಾರಬೇಕು. ಆ ಉದ್ದೇಶಕ್ಕೋಸ್ಕರ ನಾವೆಲ್ಲ ಹೋಗ್ತಾ ಇದೀವಿ. ತುಂಬಾ ತಡವಾಯಿತು ಅಂತ ನೋಡಿ. ಯಾಕಂತ ಹೇಳಿ ಸುಮಾರು 20-25 ದಿನಗಳಿಂದ ಒಂದಲ್ಲ ಒಂದು ಅಪಪ್ರಚಾರ ನಡೀತಾನೆ ಇದೆ. ತುಂಬಾ ತಡ ಆಗಿಲ್ಲ. ಖಂಡಿತವಾಗಿ ಕಾನೂನಿನಲ್ಲಿ ಕಾನೂನು ಹೋರಾಟ ಅನ್ನೋದು ನಡೀತಾ ಇದೆ. ಆ ಕಾನೂನು ಹೋರಾಟ ಮಧ್ಯದಲ್ಲಿ ನಾವು ಏನೇ ಮಾಡಿದ್ರೆ ತಪ್ಪಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ತಡ ಮಾಡಿದೀವಿ. ಈಗ ಕಾನೂನು ಹೋರಾಟ ಏನು ಯಾರಿಗೇನು ಶಿಕ್ಷೆ ಆಗಬೇಕು ಅದು ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗುತ್ತೆ. ನಮ್ಮ ಧರ್ಮದ ವಿಚಾರವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಯಾರೆಲ್ಲ ಅಪಪ್ರಚಾರಗಳು ಮಾಡ್ತಾ ಇದಾರೆ ಅಂತವರ ವಿರುದ್ಧವಾಗಿ ನಾವು ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳುವಂತ ಕೆಲಸ ನಾವು ಮಾಡಕ್ ಹೋಗ್ತಾ ಇದೀವಿ ಸರ್. ಇವಿಷ್ಟು ಏನು ಓಡಿ ವಿಜಯ್ ಕುಮಾರ್ ಮಾತಾಡೋದು ಹೇಳ್ಬೇಕಂತ ಹೇಳಿದ್ರೆ ಏನು ಧರ್ಮವನ್ನು ರಕ್ಷಿಸುವಂತ ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸಿದ್ದೇವೆ. ಇದಕ್ಕೆ ಏನು ಮಾಲೂರು ತಾಲೂಕಿನ ಸಹಸ್ರಾರು ಮಂದಿ ಇವತ್ತು ಏನು ನಮ್ಮ ಜೊತೆ ಬರ್ತಾ ಇದ್ದಾರೆ ಅನ್ನೋದು ಏನು ಓಡಿ ವಿಜಯ್ ಕುಮಾರ್ ಮಾತಾಡಿರೋದು. ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸ್ವಾಭಿಮಾನಿ ಜನತಾ ಪಕ್ಷದಿಂದ ಧರ್ಮಸ್ಥಳ ಚಲೋ ಕೈಗೊಳ್ಳಲಾಗಿದೆ. ಕೋಲಾರದ ಮಾಲೂರಿನಿಂದ ಧರ್ಮಸ್ಥಳ ಚಲೋವನ್ನು ಕೈಗೊಂಡಿದ್ದಾರೆ. 50ಕ್ಕೂ ಹೆಚ್ಚು ಬಸ್ಗಳಲ್ಲಿ ಹೋರಾಟಕ್ಕೆ ನೂರಾರು ಭಕ್ತರು ಹೊರಟಿದ್ದಾರೆ. ಓಡಿ ವಿಜಯ್ ಕುಮಾರ್ ಅವರೊಂದು ನೇತೃತ್ವದಲ್ಲಿ 50ಗಳ ಬಸ್ಗಳ ಮೂಲಕ ಬೃಹತ್ ಚಲೋವನ್ನು ಕೈಗೊಂಡಿದ್ದಾರೆ. ಧರ್ಮ ರಕ್ಷಣೆಗಾಗಿ ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ ಭಕ್ತರು ಅಪಾರ ಸಂಖ್ಯೆಯಲ್ಲಿ. ಮಾಲೂರಿನಿಂದ ಧರ್ಮಸ್ಥಳಕ್ಕೆ ಹೊರಟಿರೋದು ನೂರಾರು ಭಕ್ತರಿಂದ ಧರ್ಮಸ್ಥಳ ಚಲೋವನ್ನು ಕೈಗೊಂಡಿದ್ದಾರೆ. ಧರ್ಮಸ್ಥಳದ ಪಾವಿತ್ರತೆ ಹಾಳು ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಇವತ್ತು ಏನು ಧರ್ಮಸ್ಥಳ ಭಕ್ತಾದಿಗಳು ಮತ್ತೆ ಏನು ಸ್ವಾಭಿಮಾನ ಜನತಾದಳದ ಏನು ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದು. ಏನು ಮಾಲೂರಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಹೋಗ್ತಾ ಇರುತ್ತದೆ. ನಾನು ಇವತ್ತು ಅಲ್ಲೇ ಇದ್ದೇನೆ. ದೃಶ್ಯ ನೋಡೋದಾದ್ರೆ ಇದು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಜನರು ಬಸ್ಸುಗಳ ಸಮೇತ ಮಾಲೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದು. ಏನು ಸುಮಾರು 60ಕ್ಕೂ ಹೆಚ್ಚು ಬಸ್ಸುಗಳು ಇವತ್ತು ಏನು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇರುವಂತದ್ದು. ಏನು ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರವನ್ನು ಏನು ವಿರೋಧಿಸಿ ಇವತ್ತು ಏನು ಸ್ವಾಭಿಮಾನ ಜನತಾದಳದ ಅಧ್ಯಕ್ಷರಾದಂತಹ ಓಡಿ ವಿಜಯ್ ಕುಮಾರ್ ನೇತೃತ್ವದಲ್ಲಿ ಇವತ್ತು ಏನು ಬೃಹತ್ ಸಂಖ್ಯೆಯಲ್ಲಿ ಇವತ್ತು ಏನು ಜನರಾಗಬಹುದು ಮತ್ತೆ ಭಕ್ತಾದಿಗಳಾಗಬಹುದು ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಏನು ಧರ್ಮವನ್ನು ರಕ್ಷಿಸುವಂತಹ ಕಾರ್ಯಕ್ಕೆ ಇವತ್ತು ಏನು ಹೋಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ನೋಡ್ತಾ ಇರುವಂತದ್ದು ನೋಡುವುದು ಮಾಲೂರಿನ ಸಹಸ್ರಾರು ಸಂಖ್ಯೆಯ ಇವತ್ತು ಭಕ್ತಾದಿಗಳು ಇವತ್ತು ಬಸ್ನಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಸ್ವಾಭಿಮಾನದ ಅಧ್ಯಕ್ಷರಾದಂತಹ ಅಂದ್ರೆ ಸ್ವಾಭಿಮಾನ ಜನತಾದಳದ ಅಧ್ಯಕ್ಷರಾದಂತಹ ಓಡಿ ವಿಜಯ್ ಕುಮಾರ್ ಅವರು ಇದ್ದಾರೆ. ಅವ್ರು ಮಾತಾಡ್ತೀನಿ. ಸರ್, ಏನು ಸಂದೇಶ ಸರ್ ಅಲ್ಲಿ ಹೊರಟಿದ್ವಿ ಸರ್ ಇವತ್ತು ಅಂತ? ಇವತ್ತು ನಮ್ಮ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಹಿಂದೂ ಧರ್ಮ
ನಮ್ಮ ಧರ್ಮವನ್ನು ಉಳಿಸುವಂತ ಕೆಲಸ ನಮ್ಮೆಲ್ಲರ ಹೊಣೆ. ಆ ಉದ್ದೇಶಕ್ಕೋಸ್ಕರ ನಾವು ಧರ್ಮಸ್ಥಳಕ್ಕೆ ನಾವು ನಮ್ಮ ಮಾಲೂರು ತಾಲೂಕಿನ ಜನರು ಎಲ್ಲ ಭಕ್ತಾದಿಗಳೆಲ್ಲರೂ ಹೋಗ್ತಾ ಇದೀವಿ. ಏನೇ ದೇವಸ್ಥಾನದ ವಿರೋಧವಾಗಿ ಅಪಪ್ರಚಾರ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ನಮ್ಮ ಧರ್ಮ ಆಗಿರೋದ್ರಿಂದ ನಾವೆಲ್ಲ ಧರ್ಮಸ್ಥಳದ ಪ್ರಸಾದ ತಿಂದಿರೋಂಥವ್ರು. ನಮ್ಮ ತಂದೆ ತಾಯಿ ಮುತ್ತಾತರು ಕೂಡ ಕಾಲದಿಂದ ನಾವು ಧರ್ಮಸ್ಥಳದಿಂದ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀವಿ. ಇವತ್ತು ನಮ್ಮ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರೆ ನಾವು ಸುಮ್ಮನೆ ನೋಡ್ಕೊಂಡಿರೋದಕ್ಕಾಗಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಧರ್ಮಸ್ಥಳವನ್ನ ರಕ್ಷಣೆ ಮಾಡುವಂತ ಉದ್ದೇಶದಲ್ಲಿ ನಾವು ಧರ್ಮಸ್ಥಳದ ಪರವಾಗಿ ಇದ್ದೀವಿ ಅನ್ನೋ ಒಂದು ಸಂದೇಶ ಸಾರಬೇಕು. ಆ ಉದ್ದೇಶಕ್ಕೋಸ್ಕರ ನಾವೆಲ್ಲ ಹೋಗ್ತಾ ಇದೀವಿ. ತುಂಬಾ ತಡವಾಯಿತು ಅಂತ ಅನಿಸುತ್ತೆ. ಯಾಕಂತ ಹೇಳಿ ಸುಮಾರು 20-25 ದಿನಗಳಿಂದ ಒಂದಲ್ಲ ಒಂದು ಅಪಪ್ರಚಾರ ನಡೀತಾನೆ ಇತ್ತು. ತುಂಬಾ ತಡ ಆಗಿಲ್ಲ. ಖಂಡಿತವಾಗಿ ಕಾನೂನಿನಲ್ಲಿ ಕಾನೂನು ಹೋರಾಟ ಅನ್ನೋದು ನಡೀತಾ ಇದೆ. ಆ ಕಾನೂನು ಹೋರಾಟ ಮಧ್ಯದಲ್ಲಿ ನಾವು ಏನೇ ಮಾಡಿದ್ರೆ ತಪ್ಪಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ತಡ ಮಾಡಿದೀವಿ. ಈಗ ಕಾನೂನು ಹೋರಾಟ ಏನು ಯಾರಿಗೇನು ಶಿಕ್ಷೆ ಆಗಬೇಕು ಅದು ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗುತ್ತೆ. ನಮ್ಮ ಧರ್ಮದ ವಿಚಾರವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಯಾರೆಲ್ಲ ಅಪಪ್ರಚಾರಗಳು ಮಾಡ್ತಾ ಇದಾರೆ ಅಂತವರ ವಿರುದ್ಧವಾಗಿ ನಾವು ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳುವಂತ ಕೆಲಸ ನಾವು ಮಾಡಕ್ ಹೋಗ್ತಾ ಇದೀವಿ ಸರ್. ಇವಿಷ್ಟು ಏನು ODG ಕುಮಾರ್ ಮಾತಾಡೋದು ಹೇಳ್ಬೇಕಂತ ಹೇಳಿದ್ರೆ ಏನು ಧರ್ಮವನ್ನು ರಕ್ಷಿಸುವಂತ ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸಿದ್ದೇವೆ. ಇದಕ್ಕೆ ಏನು ಮಾಲೂರು ತಾಲೂಕಿನ ಸಹಸ್ರಾರು ಮಂದಿ ಇವತ್ತು ಏನು ನಮ್ಮ ಜೊತೆ ಬರ್ತಾ ಇದ್ದಾರೆ ಅನ್ನೋದು ಏನು ODG ಕುಮಾರ್ ಮಾತಾಡಿರೋದು. ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸ್ವಾಭಿಮಾನಿ ಜನತಾ ಪಕ್ಷದಿಂದ ಧರ್ಮಸ್ಥಳ ಚಲೋ ಕೈಗೊಳ್ಳಲಾಗಿದೆ. ಕೋಲಾರದ ಮಾಲೂರಿನಿಂದ ಧರ್ಮಸ್ಥಳ ಚಲೋವನ್ನು ಕೈಗೊಂಡಿದ್ದಾರೆ. 50ಕ್ಕೂ ಹೆಚ್ಚು ಬಸ್ಗಳಲ್ಲಿ ಹೋರಾಟಕ್ಕೆ ನೂರಾರು ಭಕ್ತರು ಹೊರಟಿದ್ದಾರೆ. OD ವಿಜಯ್ ಕುಮಾರ್ ಅವರೊಂದು ನೇತೃತ್ವದಲ್ಲಿ 50ಗಳ ಬಸ್ಗಳ ಮೂಲಕ ಬೃಹತ್ ಚಲೋವನ್ನು ಕೈಗೊಂಡಿದ್ದಾರೆ. ಧರ್ಮ ರಕ್ಷಣೆಗಾಗಿ ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ ಭಕ್ತರು ಅಪಾರ ಸಂಖ್ಯೆಯಲ್ಲಿ. ಮಾಲೂರಿನಿಂದ ಧರ್ಮಸ್ಥಳಕ್ಕೆ ಹೊರಟಿರೋದು ನೂರಾರು ಭಕ್ತರಿಂದ ಧರ್ಮಸ್ಥಳ ಚಲೋವನ್ನು ಕೈಗೊಂಡಿದ್ದಾರೆ. ಧರ್ಮಸ್ಥಳದ ಪಾವಿತ್ರತೆ ಹಾಳು ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಇವತ್ತು ಏನು ಧರ್ಮಸ್ಥಳ ಭಕ್ತಾದಿಗಳು ಮತ್ತೆ ಏನು ಸ್ವಾಭಿಮಾನ ಜನತಾದಳದ ಏನು ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದು. ಏನು ಮಾಲೂರಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಹೋಗ್ತಾ ಇರುತ್ತದೆ. ನಾನು ಇವತ್ತು ಅಲ್ಲೇ ಇದ್ದೇನೆ. ದೃಶ್ಯ ನೋಡಿದ್ರೆ ಇದು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಜನರು ಬಸ್ಸುಗಳ ಸಮೇತ ಮಾಲೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದು. ಏನು ಸುಮಾರು 60ಕ್ಕೂ ಹೆಚ್ಚು ಬಸ್ಸುಗಳು ಇವತ್ತು ಏನು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇರುವಂತದ್ದು. ಏನು ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರವನ್ನು ಏನು ವಿರೋಧಿಸಿ ಇವತ್ತು ಏನು ಸ್ವಾಭಿಮಾನ ಜನತಾದಳದ ಅಧ್ಯಕ್ಷರಾದಂತಹ OD ವಿಜಯ್ ಕುಮಾರ್ ನೇತೃತ್ವದಲ್ಲಿ ಇವತ್ತು ಏನು ಬೃಹತ್ ಸಂಖ್ಯೆಯಲ್ಲಿ ಇವತ್ತು ಏನು ಜನರಾಗಬಹುದು ಮತ್ತೆ ಭಕ್ತಾದಿಗಳಾಗಬಹುದು ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಏನು ಧರ್ಮವನ್ನು ರಕ್ಷಿಸುವಂತಹ ಕಾರ್ಯಕ್ಕೆ ಇವತ್ತು ಏನು ಹೋಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ನೋಡುವುದು ಮಾಲೂರಿನ ಸಹಸ್ರಾರು ಸಂಖ್ಯೆಯ ಇವತ್ತು ಭಕ್ತಾದಿಗಳು ಇವತ್ತು ಬಸ್ನಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಸ್ವಾಭಿಮಾನದ ಅಧ್ಯಕ್ಷರಾದಂತಹ ಅಂದ್ರೆ ಸ್ವಾಭಿಮಾನ ಜನತಾದಳದ ಅಧ್ಯಕ್ಷರಾದಂತಹ OD ವಿಜಯ್ ಕುಮಾರ್ ಅವರು ಇದ್ದಾರೆ. ಅವ್ರು ಮಾತಾಡ್ತೀನಿ. ಸರ್, ಏನು ಸಂದೇಶ ಸಾರಲು ಹೊರಟಿದ್ವಿ ಸರ್ ಇವತ್ತು ಅಂತ? ಇವತ್ತು ನಮ್ಮ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಹಿಂದೂ ಧರ್ಮ ನಮ್ಮ ಧರ್ಮವನ್ನು ಉಳಿಸುವಂತ ಕೆಲಸ ನಮ್ಮೆಲ್ಲರ ಹೊಣೆ. ಆ ಉದ್ದೇಶಕ್ಕೋಸ್ಕರ ನಾವು ಧರ್ಮಸ್ಥಳಕ್ಕೆ ನಾವು ನಮ್ಮ ಮಾಲೂರು ತಾಲೂಕಿನ ಜನರು ಎಲ್ಲ ಭಕ್ತಾದಿಗಳೆಲ್ಲರೂ ಹೋಗ್ತಾ ಇದೀವಿ. ಏನೇ ದೇವಸ್ಥಾನದ ವಿರೋಧವಾಗಿ ಅಪಪ್ರಚಾರ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ನಮ್ಮ ಧರ್ಮ ಆಗಿರೋದ್ರಿಂದ ನಾವೆಲ್ಲ ಧರ್ಮಸ್ಥಳದ ಪ್ರಸಾದ ತಿಂದಿರೋಂಥವ್ರು. ನಮ್ಮ ತಂದೆ ತಾಯಿ ಮುತ್ತಾತರು ಕೂಡ ಕಾಲದಿಂದ